I'm a singer. ಓಕೆ So I want to become a singer actually. ಸೊ ಅದು ಸ್ವಲ್ಪ ನನ್ಗೆ ಫುಲ್ಫಿಲ್ ಆಗ್ತಿರ್ಲಿಲ್ಲ. ನಾನು Okay. ಎಷ್ಟೇ strong ಆಗಿ ನಿಂತ್ಕೊಂತಾ ಇದ್ರು ನನಗೆ ಫುಲ್ಫಿಲ್ ಆಗ್ತಿರ್ಲಿಲ್ಲ. ನಾನು ಫಸ್ಟ್ ಇಂದ ಗೊತ್ತಿಲ್ಲ, ದೇವ್ರು ನನ್ಗೆ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದನೂ ಅಷ್ಟೇ. ನಂಗೆ ಏನಾದ್ರು ಬೇಜಾರಾದ್ರೆ ಬಾಮ ಮುಂದೆ ಕುತ್ಕೊಂಡ್ಬಿಡ್ತೀನಿ. ಹ್ಮ್ ಸೊ ಐ ಮೆಡಿಟೇಟ್ ದೇ. ಎಲ್ಲಿರೋದು ನೀವು ಅಮೂಲ್ಯ ಅವರೇ? ನಾನು ಆಕ್ಚುಲಿ ಬೆಂಗಳೂರವಳು, Right. ಈಗ ಮುಂಬೈಲಿ ಇದ್ದೀನಿ. ಓ ನೈಸ್. ಏನ್ ಜೋರ್ ಮಳೆನಾ ಬಾಂಬೆಲಿ? ಫುಲ್ ಸಿಕ್ಕಾಪಟ್ಟೆ ಹೊರಗಡೆನೆ ಹೋಗಕ್ ಆಗ್ತಿಲ್ವಂತೆ, ಹೌದಾ? ಹೌದು. ಓಕೆ. ಸೊ ಚಳಿಲಿ ಮೆಡಿಟೇಷನ್ ಮಾಡ್ತಿದ್ದೀರಾ ನೀವು ಎಲ್ಲಾರು ಚಿಪ್ಸ್ ತಿಂದ್ರೆ? ಚಳಿ ಇರಲ್ಲ ಮ್ಯಾಮ್, ನೀವು ಹೊರಗಡೆ ಫುಲ್ ಮಳೆ ಬರ್ತಾ ಇದ್ರೆ ಇಟ್ಸ್ ಹ್ಯೂಮಿಡಿಟಿ, ಕೋಸ್ಟಲ್ ಅಯ್ಯೋ ಹೌದಾ? ಹ್ಯೂಮಿಡ್, ಒಳಗಡೆ ಎಸಿ ಹಾಕೊಳ್ಳೆ, ಫ್ಯಾನ್ ಹಾಕೊಳ್ಳೆ. ಅಬ್ಬಾ, ಓ ಮೈ ಗಾಡ್. ಸೊ ಹೇಳಿ, ಯಾವಾಗ್ಲಿಂದ ಇದ್ದೀರಾ ಕ್ಲಾಸಲ್ಲಿ? ಹೌ ಡು ಯು ಫೀಲ್? ಎಸ್ ಮ್ಯಾಮ್, ನಂಗೆ ಎಷ್ಟು ಟೈಮ್ ಸಿಗುತ್ತೆ? ಯು ಕ್ಯಾನ್ ಟಾಕ್ ಹೌ ಮಚ್ ಎವರ್ ಯು ವಾಂಟ್. ಥ್ಯಾಂಕ್ ಯು ಸೋ ಮಚ್. ನಾನು ಫಸ್ಟ್, ಸಾರಿ ನನ್ನ ಮಧ್ಯೆ ಎಮೋಷನಲ್ ಆದ್ರೆ ಬೇಜಾರ್ ಐ ಮಾಡ್ಕೋಬೇಡಿ. ಅಂಡರ್ಸ್ಟ್ಯಾಂಡ್ ಅಮ್ಮ, ಪ್ಲೀಸ್ ಗೋ ಹೆಡ್. ನಾನು ಫಸ್ಟ್ ನಿಮ್ಮನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಕೋವಿಡ್ ಇಂದ. ಓ ಓ ಮೈ ಗಾಡ್, ದಟ್ಸ್ ಸೋ ನೈಸ್ ಅಮೂಲ್ಯ. ಓಕೆ, ಸೂಪರ್. ದಟ್ ಟೈಮ್ ಐ ವಾಸ್ ಇನ್ ಬ್ಯಾಂಗ್ಳೂರ್ ಇಟ್ ಸೆಲ್ಫ್. ಓಕೆ. ಸೊ ನಾನು ತುಂಬಾ ಟ್ರಾಮಲ್ಲಿದ್ದೆ, ಸೀರಿಯಸ್ ಟ್ರಾಮಾ. ನಂದು ಇನ್ ಲಾಸ್ ನಡೀತಿತ್ತು, ಅದು ಅಂದ್ರೆ ಅಪ್ಪ ಅಮ್ಮನ ಮೊದ್ಲು ನಡೀತಿತ್ತು, ಇದು ನಡೀತಾ ಇತ್ತು. ಬೇಸಿಕಲಿ ಐ ಆಮ್ ಎ ಸಿಂಗರ್. ಓಕೆ. ಸೊ ಐ ವಾಂಟ್ ಟು ಬಿಕಮ್ ಎ ಸಿಂಗರ್ ಆಕ್ಚುಲಿ. ಸೊ ಅದು ಸ್ವಲ್ಪ ನನ್ಗೆ ಫುಲ್ಫಿಲ್ ಆಗ್ತಿರ್ಲಿಲ್ಲ. ನಾನು Okay. ಎಷ್ಟೇ strong ಆಗಿ ನಿಂತ್ಕೊಂತಾ ಇದ್ರು ನನಗೆ ಫುಲ್ಫಿಲ್ ಆಗ್ತಿರ್ಲಿಲ್ಲ. ನಾನು ಫಸ್ಟ್ ಇಂದ ಗೊತ್ತಿಲ್ಲ, ದೇವ್ರು ನನ್ಗೆ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದನೂ ಅಷ್ಟೇ. ನಂಗೆ ಏನಾದ್ರು ಬೇಜಾರಾದ್ರೆ ಬಾಮ ಮುಂದೆ ಕುತ್ಕೊಂಡ್ಬಿಡ್ತೀನಿ. ಹ್ಮ್ ಸೊ ಐ ಮೆಡಿಟೇಟ್ ದೇರ್. ನಾನು ನನ್ಗೆ ಈ ಪ್ಯಾಲ್ಪಿಟೇಷನ್ ಅಥವಾ ಭಯ ಆಗೋದು, ಎಕ್ಸಾಮ್ ಟೈಮಲ್ಲಿ ತುಂಬಾ ಭಯ ಆಗೋದು, ಆ Right. ಥರ ಇತ್ತು ನನ್ಗೆ ಮುಂಚೆಯಿಂದ, ಅಂದ್ರೆ ಚಿಕ್ಕ ವಯಸ್ಸಿಂದನೇ ಇತ್ತು. ಇವಾಗ ನಿಮ್ದು ಹೀಲಿಂಗ್ ತಗೊಳ್ಬೇಕಾದ್ರೆ ನಂಗೆ ಅದೆಲ್ಲ ನೆನ್ಪಾಯ್ತು. ಇದೆ. ನೀವ್ ಆವಾಗ ಸಿಕ್ಬಿಟ್ಟಿದ್ರೆ ನೀವು ಏನೇನೋ ಸಾಧಿಸ್ಬಿಡ್ತಿದ್ನೇನೋ, ಪಾಯಿಂಟ್ಗಳೇ ಬಂದ್ಬಿಡ್ತಿದ್ನ ಗೊತ್ತಿಲ್ಲ. ಬಟ್ ಆ ಟೈಮಲ್ಲೆಲ್ಲ ನಂಗೆ ಭಯ ಆದಾಗ ಐ ಯೂಸ್ ಟು ಗೋ ಟು ಬಾಬಾ ಮಂದಿರ್, ಅಂದ್ರೆ Yes. ಕಾಲೋನಿ 11 PG. ಹ್ಮ್ ಬಾಬಾ ಮಂದಿರ್ಗೆ ಹೋಗ್ತಾ ಇದ್ದೆ, ಬಾಬಾ ಮುಂದೆ ಕುತ್ಕೊಂತಾ ಇದ್ದೆ. ಜಸ್ಟ್ ಅದೊಂಥರ ಗೊತ್ತಿಲ್ಲ, ಶಕ್ತಿ ನನ್ಗೆ ಫುಲ್ ಹೀಲ್ ಆಗೋದು, ಆರಾಮಾಗೋದು, ಎಕ್ಸಾಮ್ ಬರೀತಾರೆ. ಮೇಯ್ನ್ ನನಗ್ ಬರೋದು ಎಕ್ಸಾಮ್ ಟೈಮಲ್ಲೇ ಭಯ ಬರ್ತಿದ್ದು. ಓ ಓಕೆ. ಸೊ ಲೇಟರ್ ಹಂಗೆ ಆಗ್ತಾ ಇತ್ತು. ಸೊ ಇದು ಕೂಡ ಅಷ್ಟೇ, ಬರ್ತಾ ಬರ್ತಾ ಏನಾಯ್ತು ಅಂದ್ರೆ ನಂಗೆ ಆಫ್ಟರ್ ಮ್ಯಾರೇಜ್ ನಂದು ಇನ್ಲಾಸ್ ಏನು ಮಿನಿಟ್ ಲೆವೆಲ್ ಆಗಿ ಮಾಡ್ತಿದ್ರು ಅವರು. ಅದ್ರದ್ದು ನನ್ಗೆ ಏನಾಗ್ತಿತ್ತು ಅಂದ್ರೆ ನಂದು ಈ ಮೈಂಡ್ ಅಂಡ್ ಹಾರ್ಟ್ ಅದು ಬಾಂಡ್ ತುಂಬಾ ಚೆನ್ನಾಗಿತ್ತು. ನನ್ಗೆ ಅಲ್ಲಿವರೆಗೂ ಯಾರು ನನಗೆ ತುಳ್ದಿರೋದೇ ನಂಗೆ ಜಾಸ್ತಿ, ನನ್ನ ಸ್ಟಡಿ ಲೈಫಲ್ಲೂ ಅಷ್ಟೇ, ಮನೇಲೂ ಅಷ್ಟೇ. ಅದು ನನ್ ಪುಷ್ ಮಾಡ್ತಿತ್ತು. ನೋ, ನೀನ್ ಮಾಡ್ತೀಯ ನೋಡಿ, ಸ್ಟ್ರಾಂಗರ್ ಆಗಿರು, ನೀನ್ ಹೋಗು ಅನ್ನೋದು ತುಂಬಾ ಪುಷ್ ಮಾಡ್ತಿತ್ತು. ಸೋ ನೈಸ್. ಯಾವಾಗ ಮ್ಯಾರೇಜ್ ಆದ್ಮೇಲೆ ನನ್ಗೆ ಆ ಅನ್ಸ್ಟೆಬಿಲಿಟಿ ಗೊತ್ತಾಗ್ತಿತ್ತು. ಹ್ಮ್ ಮೆಡಿಟೇಷನ್ ಮಾಡಕ್ ಕೂತ್ಕೊಳಕ್ ಆಗ್ತಿರ್ಲಿಲ್ಲ, ಆ ಲೆವೆಲ್ಗೆ ಅನ್ಸ್ಟೆಬಿಲಿಟಿ ಹೊಟ್ಟೋಯ್ತು. ಯಾಕಂದ್ರೆ ನನ್ಗೆ ಟೂ ಮೆನಿ ಟೈಮ್ಸ್, ಯಾಕಂದ್ರೆ ಪ್ರೊಫೆಷನಲ್ ಅಲ್ಲೂ ನನ್ ತುಳಿತಿದ್ರು, ಅಪ್ಪ ಅಮ್ಮನ ಮನೇಲೂ ಒಂಥರ ಸರಿ ಇರ್ಲಿಲ್ಲ. ಹ್ಮ್ ಹ್ಮ್ ನಮ್ಮ ಅತ್ತೆಮ್ಮ ಅಂದು ಥಿಂಗ್, ಅದು ಪೀಕ್ ಲೆವೆಲ್ ಆಕ್ಚುಲಿ. ಮಿನಿಟ್ ಲೆವೆಲ್ ಯಾವಾಗ ಆಯ್ತು ನನ್ಗದು ಇದರದ್ದು ಬಾಂಡಿಂಗ್ ಹೋಗಕ್ ಸ್ಟಾರ್ಟ್ ಆಯ್ತು. ನಂಗೆ ಗೊತ್ತಾಗ್ತಿತ್ತು, ಬಟ್ ನಂಗೆ ಮೆಡಿಟೇಟ್ ಮಾಡಕ್ ಹೋಗಕ್ಕೆ ಆಗ್ತಿಲ್ಲ. ಓಕೆ ಡಿಸ್ಟರ್ಬೆನ್ಸ್ ಲೆವೆಲ್ ಅಂಡ್ ಐ ಕುಡ್ ಫೀಲ್ ದಟ್ ನೆಗೆಟಿವ್ ವೈಬ್ ಅಟ್ ಹೋಮ್. ಓಕೆ. ಈಗ ನಮ್ ತಾಯಿ ಮನೆಗೆ ಹೋಗ್ತೀನಿ ಅಂದ್ರೆ ಅಲ್ಲೊಂದೇನೋ ಒಂದು ರಿಲೀಫ್ ಮೈಂಡ್ ಸೆಟ್ ಏನಾಗುತ್ತೆ. ಕಮ್ ಬ್ಯಾಕ್ ಟು ಮೈ ಇನ್ಲಾಸ್, ಇದು ಅಷ್ಟು ನೆಗೆಟಿವ್. ಮನೆ ಹಾಲ್ ಒಳಗ್ ಬರ್ತಿದಂಗೆನ ಐ ಯೂಸ್ ಟು ಫೀಲ್ ಲೈಕ್ ಓ ಸಮಥಿಂಗ್ ಈಸ್ ನೆಗೆಟಿವ್ ಹಿಯರ್ ಅಂತ. ಅದು ನಂಗೆ ಆಗ್ತಾನೆ ಇರ್ಲಿಲ್ಲ. ಸೊ ಥ್ಯಾಂಕ್ ಗಾಡ್, ದೇವ್ರು ನನಗ್ ಕೊಟ್ಟಿರೋ ದೊಡ್ಡ ವರ ಅಂದ್ರೆ ನನ್ ಗಂಡ. ಸೊ ತುಂಬಾ ಬ್ಲೆಸ್ಡ್ ಅನ್ಕೊಂತೀನಿ. ನಂದು ಏನು ದೇವ್ರೊಬ್ರಿಗೆ ಅರ್ಥ ಆಗಿರೋದು. ಸೊ ಅವ್ರು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಲೆಟ್ಸ್ ಗೋ ಔಟ್, ಯಾರ್ ಸವಾಸನೂ ಬೇಡ, ಲೆಟ್ಸ್ ಗೋ ಔಟ್ ಅಂತ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಬಂದ್ಮೇಲೆ ನನಗೆ 21 ಅಲ್ಲಿ ಕೋವಿಡ್ ಯಾವಾಗ ಸ್ಟಾರ್ಟ್ ಆಯ್ತು, ಯಾವಾಗ ನನ್ಗೆ ಇದೆಲ್ಲ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು, ಐ ಯೂಸ್ ಟು ಹಿಂಗೆ ಯೂಟ್ಯೂಬ್ ಅಲ್ಲಿ ಒಂದಿನ ಜಸ್ಟ್ ಹಿಂಗೆ ಇದ್ ಮಾಡ್ತಿದ್ದೆ, ಇದಕ್ಕೆ ಏನಾದ್ರು ಇಲ್ಲಿ ಸಿಗಲ್ವಾ, ಏನಾದ್ರು ಸಿಗಲ್ವಾ ಬಾಬಾ, ಏನಾದ್ರು ತೋರ್ಸಿ. ನಾನು ನಿಜವಾಗ್ಲೂ ಬಾಬಾ ನಿಮ್ಮನ್ನ ತೋರ್ಸುದು. ಸ್ವಯಂ ಪ್ರೀತಿ ಏಕೆ ಮುಖ್ಯ ಅನ್ನೋ ನಿಮ್ಮ ವಿಡಿಯೋ ಇಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿತ್ತು. ಸೊ ಎವ್ರಿ ಡೇ ಐ ಯೂಸ್ ಟು ವಾಚ್ ಯು ಎವ್ರಿ ಡೇ. ನಂದು ನೀವ್ ಅದನ್ನ ಹೆಂಗ ಲಿಂಕ್ ಮಾಡ್ಕೋತೀರಾ ನಂಗೆ ಗೊತ್ತಿಲ್ಲ, ಇದೊಂಥರ ಟೆಲಿಪತಿನೋ ಅಥವಾ ನನಗೆ ಗೊತ್ತಿಲ್ಲ. ಆ ಡೇ ನಾನು ಏನು ಒಂಥರ ಡಿಪ್ರೆಷನ್ ಅಥವಾ ಒಂದ್ ಲೋ ಮೂಡಲ್ಲಿ ಏನಿರ್ತೀನಿ, ನನ್ನ ದಿನ ಸ್ಟಾರ್ಟ್ ಆಗೋದು ನಿಮ್ ವಿಡಿಯೋ ಇಂದ, ಆ ಡೇ ಇಂದ. ಓಕೆ, ಆ ವಿಡಿಯೋ ಏನ್ ನೋಡ್ತೀನಲ್ಲ, ನನ್ನ ಏನ್ ಲೋ ಮೂಡಲ್ಲ ಆನ್ಸರ್ ಇರುತ್ತೆ. ನೀವು ಅದೇ ಟಾಪಿಕ್ ಮಾತಾಡಿರ್ತೀವಿ,
Yes, ಇದು I ಸುಮ್ನೆ understand this. ಹೇಳ್ತಿಲ್ಲ, ನಾನ್ ಸುಮ್ನೆ ಹೇಳ್ತಿಲ್ಲ. No, I completely understand this. Yeah. ಅದು ನನ್ ಆ ಡೇ ನಲ್ಲಿ ನನ್ಗೆ ಏನ್ ಅನ್ನಿಸ್ತಿರುತ್ತೆ, ನೀವ್ ಅದೇ ವಿಡಿಯೋ ಹಾಕಿರ್ತೀರಿ, ಅದನ್ನ ನೋಡಿ ನನ್ಗದು ಎಸ್ ಓಕೆ, ಹೌದಲ್ಲ, ನಾನು ಇದನ್ನ ಹಿಂಗ್ ತಗೋಬಹುದು, ಐ ಕ್ಯಾನ್ ಕಮ್ ಬ್ಯಾಕ್ ಟು ಇಟ್. ಐ ಡೋಂಟ್ ನೋ, ಫಸ್ಟ್ ಇಂದ ನನ್ ಚಿಕ್ಕ ವಯಸ್ಸಿಂದ ನಂಗೆ ಗೊತ್ತಿಲ್ದೇನೋ ಇವಾಗ ಹೇಳ್ತಿರಲ್ಲ ಎಷ್ಟೊಂದು ಹೀಲಿಂಗ್ ಟೆಕ್ನಿಕ್ಸ್, ಹೌದು. ಮಿರರ್ ಮೆಡಿಟೇಷನ್ ಆಗಿರ್ಬೋದು. ನಾನು ಫಸ್ಟ್ ಎಲ್ಲ ನಂಗೆ ಅಳು ಬಂದಾಗ ಕನ್ನಡಿ ಮುಂದೆ ನಿಂತ್ಕೋತಿದ್ದೆ, Oh, ಬಾಬಾ ಫೋಟೋ ಇಟ್ಕೋತಿದ್ದೆ, ಕನ್ನಡಿ ಮುಂದೆ ನಿಂತ್ಕೋತಿದ್ದೆ, ಅಳೋದು, ಸಮಾಧಾನ ಆಗೋದದು. ಫ್ರಮ್ ಮೈ ಹೌದು. ಸ್ಟಡಿ ಲೈಫ್, ಹೈಸ್ಕೂಲ್ ಇಂದ ಅವಾಗೆಲ್ಲ. ಅಂಡ್ ಬರೆಯೋದು, ಐ ಯೂಸ್ ಟು ರೈಟ್. So ಓಕೆ, ಬೇಡ nice. ನಂಗೆ, ಬೇಡ ನಂಗೆ. ನಿಮ್ ವಿಡಿಯೋ ನೋಡಾದ್ಮೇಲೆ ಆ ಬರೆಯೋದನ್ನ ಜಾಸ್ತಿ ಮಾಡಿದೆ. Journaling. ಅದರಿಂದ ನಂಗೆ ತುಂಬಾ ಹೆಲ್ಪ್ ಆಯ್ತು ಆಕ್ಚುಲಿ. ಅಂಡ್ ಅವತ್ತಿಂದನೂ ಅಷ್ಟೇ ಎವ್ರಿ ಡೇ ನಂಗೆ ಬೆಳಿಗ್ಗೆ ನಿಮ್ದು ಶುಭೋದಯ ವಿಡಿಯೋ ಇದೆಯಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗತ್ತೆ. ಅದಾದ್ಮೇಲೆ ಹೃದಯ ಜ್ಯೋತಿ ಧ್ಯಾನ ಮಾಡ್ತೇನೆ. Oh, so nice. ಅದಾದ್ಮೇಲೆ ನಿಮ್ದೇನು ಒಂದು ವಿಡಿಯೋ ಇರುತ್ತೆ ನಂಗೆ ರಿಲೇಟೆಡ್ ಇರುತ್ತದು, ನನಗೆ ಖುಷ್ ಮಾಡೋ ಅಂತ ವಿಡಿಯೋ, ಅದನ್ನ ನೋಡ್ತೀನಿ. ಅದಾದ್ಮೇಲೆ ನನ್ನ ಡೇ ಸ್ಟಾರ್ಟ್ ಆಗ ಅಗೇನ್ ಮೈ ಡೇ ಎಂಡ್ಸ್ ವಿತ್ ಮೆಡಿಟೇಷನ್ ಓನ್ಲಿ. So ಸೊ nice. ಇನ್ನರ್ ಹೀಲಿಂಗ್ ನನ್ಗೆ ನಿಮ್ ಕೋರ್ಸ್ ಯಾವಾಗ್ಲೂ ಅಡ್ವರ್ಟೈಸ್ ಬರೋದು Uh, ಕನೆಕ್ಟ್ ಆಗ್ತಿರ್ಲಿಲ್ಲ, ಬಿಕಾಸ್ ಐ ಆಮ್ ಎ ಮ್ಯೂಸಿಕ್ ಟೀಚರ್ ಟು, ನಾನು ಮ್ಯೂಸಿಕ್ ಟೀಚ್ ಮಾಡ್ತೀನಿ. right. ಆನ್ಲೈನ್ ಆಗಿರೋದ್ರಿಂದ ನಂಗೆ ಟೈಮೇ ಕ್ಲಾಶ್ ಆಗ್ತಾ ಹೌದು. ಇದೆ ಅಲ್ಲೋ. ಸೊ ಈ ಸತಿ ಇದನ್ನು ಹೇಳ್ತೀನಿ, ಮುಂಬೈಗೆ ಬಂದಿದ್ದೀನಿ, ಶಿರ್ಡಿ ಪಕ್ಕದಲ್ಲಿದೆ, ದೇವ್ರೇ ನನ್ನ ಇಲ್ಲಿ ಕರೆಸ್ಕೊಂಡಿದ್ದಾರೆ, ದೇವ್ರೇ ನಿಮ್ಮನ್ನ ಇಲ್ಲಿಂದ ತಗೋ ನಿಮ್ ಆಗು ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟೇ ನನಗೆ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ನಿಮ್ಗೆ ಅದೆಷ್ಟು ಥ್ಯಾಂಕ್ಸ್ ಹೇಳ್ಬೇಕು. Ayyo. Thank you, Amulya. So nice. I can feel your love. Thank you. ಆಕ್ಚುಲಿ ಈ ಹೀಲಿಂಗ್ ಸ್ಟಾರ್ಟ್ ಆದಾಗ್ಲೇ ನಿಮ್ಗೆ ನಾನು ಮೆಸೇಜ್ ಮಾಡಿದ್ದೆ. ಐ ಆಮ್ ಆಲ್ಸೋ ಎ ಸಿಂಗರ್, ಮ್ಯೂಸಿಕ್ ಅಂದ್ರೆ ಕಂಪೋಸಿಷನ್ಸ್ ಮಾಡಿದೀನಿ, ಆ ವಿಡಿಯೋಸ್ Oh. ಆಕ್ಚುಲಿ ಇದ್ದೆ ನಿಮ್ಗೆ. ಇಫ್ ಯು ವಾಂಟ್, ನೀವು ಎವ್ರಿ ಡೇ ಹಾಕ್ತಿರಲ್ಲ ಭಾವಗೀತೆಗಳು, ಇವನ್ ಐ ಸಿಂಗ್ ಭಾವಗೀತೆ ಆಕ್ಚುಲಿ. Oh. ಅದನ್ನ ನೀವು ಪ್ಲೇ ಮಾಡುದಾದ್ರೆ ನೋಡಿ ಅಂತ. Ayyo, Kandita. Please. I'll make sure that I contact you today only. Oh my God. ಆಕ್ಚುಲಿ Thank you. ಅಲ್ಲಿದ್ದಾಗ ನಾನು ಪ್ರೊಫೆಷನಲ್ ಸಿಂಗರ್ ಆಕ್ಚುಲಿ, ಆಲ್ Yeah. ಇಂಡಿಯಾ ಸಿಂಗರ್ Oh my God. ಕೂಡ ಮಾಡ್ತಿದ್ದೆ. ಸೊ ಅದೇ ಈ ಒಂದ್ ಯಾವಾಗ ಸ್ಟಾರ್ಟ್ ಆಯ್ತು, ನನ್ ಸಿಂಗಿಂಗ್ ಹಾಡ್ಕೊಳಕ್ ಆಗ್ತಿಲ್ಲ, ನೋ ಪ್ರಾಕ್ಟೀಸ್ ಮಾಡಕ್ ಆಗ್ತಿಲ್ಲ, ಬಲವಂತ ಕೂರ್ತಿದ್ರುನು ನೀವು ಹೇಳ್ತೀರಲ್ಲ, ಈಗ ನೀವು ಒಂದ್ ಕ್ಲಾಸ್ ಅಲ್ಲಿ ಹೇಳಿದ್ರಿ, ನೀವು ಅನ್ಕೋತಿದ್ರುನು ನಿಮ್ ಮೈಂಡ್ ಸರಿ ಇಲ್ಲ ಅಂದ್ರೆ, ಹೌದು. ನಿಮ್ಗೆ ಬೇಕಾಗಿರೋ ಡ್ರೀಮ್ ನ ನೀನ್ ಮಾಡಕ್ಕಾದ್ರುನು ಯು ಕಾನ್ ಡೂ ಇಟ್. Correct. ಅದೆಲ್ಲ ನೀನೇನ್ ಮಾಡಕ್ಕೆ, ನಾ ಹಾಡ್ಕೋತಾದ್ರೆ ಮಧ್ಯ ಥಾಟ್ಸ್ ಬರೋದು, ಕಂಟಿನ್ಯೂಸ್ ಥಾಟ್ಸ್ ಬರ್ತಾ ಇರೋದು. ಇದು ಅಷ್ಟೇ, ನೀವು ಇವತ್ತಿನ ಟಾಪಿಕ್ ಇದೆಯಲ್ಲ, ಇಟ್ ಈಸ್ ಅ ಸೂಪರ್ ಟಾಪಿಕ್. ಅಂಡ್ ಇದನ್ನ ನಿಮ್ ವಿಡಿಯೋದಲ್ಲೂ ತುಂಬಾ ಸತಿ ಹೇಳಿದ್ದೀರಿ. ಹೌದು. ಪ್ರೆಸೆಂಟ್ ಮೂಮೆಂಟ್ ಬಗ್ಗೆ ನೀವೇನ್ ಕಾನ್ಸಂಟ್ರೇಟ್ ಮಾಡ್ತೀರಿ, ಇಟ್ ಗಿವ್ಸ್ ವೆರಿ ಮಚ್ ರಿಸಲ್ಟ್. ಅಂಡ್ ಅದನ್ನ ಫಾಲೋ ನಾನು ಮಾಡ್ತಾನೆ ಇದ್ದೀನಿ So nice. ತುಂಬಾ ದಿನದಿಂದ. ಅದ್ ಮಾಡಿದ್ರೆ ನಾನು ತುಂಬಾ ಆರಾಮಾಗಿದ್ದೀನಿ ಆಕ್ಚುಲಿ. ಅಂದ್ರೆ ದಿಸ್ ಇಸ್ ನಾಟ್ ಅಮೂಲ್ಯ ಆಕ್ಚುಲಿ. ಅಂದ್ರೆ ಈಗ ಡಿಸ್ಟರ್ಬೆನ್ಸ್ ಅವೆಲ್ಲ ಇದೆ, ಮುಂಚೆ ಎಲ್ಲ ನಾನು ಕ್ಷಮಿಸ್ಬಿಡ್ತಿದ್ದೆ, ಮುಂದೆ ಹೋಗ್ಬಿಡ್ತಿದ್ದೆ ನಾನು, ನನ್ಗೆ ಅದ್ರದ್ದು ಇರ್ಲಿಲ್ಲ. It would be easy. ಯಾ, ಅಂಡ್ ಯಾವಾಗ ಇದು ಸ್ಟಾರ್ಟ್ ಆಯ್ತಲ್ಲ, ಅದು ನನ್ಗೆ ಆ ಕನೆಕ್ಷನ್ ಇಲ್ಲ. ಅಂಡ್ ನಿಮ್ ಹೀಲಿಂಗ್ ಎವ್ರಿ ಡೇ ನನ್ಗೆ ಹೆಂಗೆ ಕೊಡ್ತಿದೆ ಅಂದ್ರೆ, ನಾನು ಯಾವ ತರ ಹೇಳಿ, ಅವಾಗ ಮುಂಬೈ ಬೆಂಗಳೂರಲ್ಲಿ ಇದ್ದಿದ್ರೆ ಮಾತ್ರ ನನ್ಗೆ ಅವತ್ತು ಬಂದಿರ್ತಿದ್ದೆ. We will definitely meet. Either when I come to Bombay or you come to Bangalore. Definitely we'll meet. Please come to my home, please. Thank you. Thank you, Amulya. Thank you so very much for your love. Thank you so ಖಂಡಿತ much. ನಿಮ್ಮ ಹಾಡನ್ನ ನಾವೆಲ್ಲರೂ ಕೇಳಕ್ ಇಷ್ಟಪಡ್ತೀವಿ ಮುಂಬರುವ ದಿನಗಳಲ್ಲಿ. I'll contact you. I'll ask my staff to get your number and then we'll definitely have this experience of listening to you. Thank Such you a great privilege to talk to you, ಅಮ್ಮ. ಒಳ್ಳೆದಾಗ್ಲಿ ನಿಮ್ಗೆ. Thank you so much. ಮಾತಾಡಕ್ ಅವಕಾಶ ಕೊಟ್ಟಿದ್ದು ತುಂಬಾ ಇಲ್ಲ ಅಮ್ಮ, ಥ್ಯಾಂಕ್ it's my pleasure. Thank you, Amulya. ಅವರೇ, ಒಳ್ಳೆದಾಗ್ಲಿ. Thank you.